ಆದ್ರೆ ಸಾಹೇಬ್ರು ಅಡಿಗೆ ಮನೆ ತನಕ ಬಂದಿದಾರಲ್ಲ, ಅದ್ಯಾಕೆ? ಅದಕ್ಕೆ ನಿಮ್ಗೆ ಟೀ ಮಾಡೋದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಇದು ಸುಳ್ಳು ಅಂತ ನನಗೆ ಗೊತ್ತು, ಈ ಸುಳ್ಳುಗಳನ್ನ ನಂಬಲ್ಲ ಅಂತ ನಿನಗೂ ಗೊತ್ತು. ನಿಜ ಹೇಳು, ಏನಾದ್ರೂ ಮಾತಾಡೋದಿತ್ತಾ? ಹೌದು, ಅದಕ್ಕೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳು. ಟೀ ಬಿಟ್ಟು ಬೇರೆ ಏನಾದ್ರು ತಿಂಡಿ ಮಾಡ್ಕೊಡ್ಲಾ? ಅಯ್ಯೋ, ಊಟ ತಿಂಡಿ ವಿಚಾರ ಅಲ್ಲ. ಅದಕ್ಕೆ ಈ ಗರ್ಭಿಣಿ ಹೆಂಗಸರಿಗೆ ನಾವು ಯಾವ ಥರ ಗಿಫ್ಟ್ ಕೊಟ್ರೆ ಇಷ್ಟ ಆಗುತ್ತೆ, ಅವ್ರಿಗೆ ನಾವು ಏನು ಗಿಫ್ಟ್ ಕೊಡ್ಬೋದು? ಈಗ ಸಮಾಚಾರ. ಗರ್ಭಿಣಿ ಹೆಂಗಸರಿಗೆ ಕೆಲವು ತಿನ್ನೋ ಪದಾರ್ಥಗಳು ಇಷ್ಟ ಆಗುತ್ತೆ. ಅದು ಬಿಟ್ರೆ ಅವ್ರ ಸ್ವಭಾವ ಹೇಗಿರುತ್ತೋ ಅದ್ರ ತಕ್ಕಾಗೆ ಇಷ್ಟನೂ ಇರುತ್ತೆ. ಈಗೇನು ತುಳಸಿ ಅಮ್ಮನ್ಗೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ಯಾ? ಹಾಗಿದ್ರೆ ಅವ್ರನ್ನೇ ಹೋಗಿ ಕೇಳು. ಅವ್ರಿಗೆ ಯಾವ ಗಿಫ್ಟ್ ಇಷ್ಟ ಆಗುತ್ತೋ ಅದನ್ನೇ ಕೊಡು. ಅದು ಸರ್ಪ್ರೈಸ್ ಕೊಟ್ಟಾಗ ಆಗಲ್ವಲ್ಲ ಅದಕ್ಕೆ? ತುಳಸಿ ಅಮ್ಮನ್ಗೆ ಸರ್ಪ್ರೈಸ್ಗಿಂತ ನೀನು ಅವ್ರ ಹತ್ರ ಹೋಗಿ ಗಿಫ್ಟ್ ಕೊಡಬೇಕು ಅನ್ಕೊಂಡಿದೀನಿ, ಏನ್ ಕೊಡ್ಲಿ ಅಂತ ಕೇಳ್ತೀಯಲ್ಲ, ಅದೇ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ನಾನು ಕೇಳಲ್ಲ. ನೀವೇ ಅವ್ರನ್ನ ಕೇಳಿ ಹೇಳ್ತೀರಾ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ. ನಾನ್ ಕೇಳ್ಬೇಕಾ? ಗಿಫ್ಟ್ ಕೊಡೋದು ನೀನು, ಕೇಳೋದು ನಾನಾ? ಅದೆಲ್ಲ ಸರಿ ಇಲ್ಲ. ಒಂದ್ ಕೆಲ್ಸ ಮಾಡು. ಅಂತೂ ನಿಮ್ಮಿಬ್ರು ಮಧ್ಯೆ ರನ್ನಿಂಗ್ ರೇಸ್ ನಡೆದಿದೆ ಅಂತ ಆಯ್ತು. ಆದ್ರೆ ಗೆದ್ದಿದ್ದು ಅಮ್ಮ. ಅಮ್ಮ ಎಲ್ರ ಮನ್ಸನ್ನು ಗೆದ್ಬಿಟ್ರು. ಅಮ್ಮನ ರೂಮಲ್ಲಿ ನಮ್ಮ ಫೋಟೋಗಳು ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಮ್ಮನ ಹೃದಯದಲ್ಲಿ ನೀನಿದ್ಯಾ ಅಂದಮೇಲೆ ಅವ್ರ ರೂಮಲ್ಲಿ ನಿನ್ನ ಫೋಟೋ ಇರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಆದ್ರೂ ನೀನ್ ತಗೊಂಡೋದ್ ಗಿಫ್ಟಿಂದ ಇಷ್ಟೆಲ್ಲ ಗೊತ್ತಾಗೋ ಹಾಗಾಯ್ತು. ಒಂಥರ ಒಳ್ಳೇದಾಯ್ತು ಬಿಡು. ನನಗೂ ಹಾಗೆ ಅನಿಸ್ತು. ಹಲೋ, ಹೇಳಿ. ಸರಿ, ಆಯ್ತು, ಬರ್ತೀನಿ. ಏನೋ ತುಂಬಾ ಕೆಲಸ ಇದೆ ಅಂತ ಅಭಿ ಫೋನ್ ಮಾಡಿದ್ದ. ನಾನೀಗಲೇ ಹೊರಡಬೇಕು. ಸಮರ್, ಒಂದ್ ನಿಮಿಷ ಇರು. ಅಮ್ಮಂಗೆ ಅಂತ ಪಾಯಸ ಮಾಡಿದ್ದೆ, ಅಮ್ಮಂಗೆ ಕೊಟ್ಬಿಡು, ತಂದು ಕೊಡ್ತೀನಿ. ಎಲ್ಲಮ್ಮ ಸೀರೆ, ನಾನು ಪಾಯಸ ನೋಡ್ಲೂ ಇಲ್ಲ, ತಿನ್ಲೂ ಇಲ್ಲ. ಸಾರಿ ಅಂಕಲ್, ಅಮ್ಮಂಗೆ ಅಂತ ಸ್ವಲ್ಪನೇ ಮಾಡಿದ್ದೆ, ನಿಮಗೆ ನಾಳೆ ಮಾಡ್ಕೊಡ್ತೀನಿ. ಸರಿ, ನನಗೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಆಮೇಲೆ ಬಂದು ಮಾತಾಡ್ತೀನಿ. ಅಣ್ಣ, ನಿಂಗೆ ತಿಂಡಿ ಸಾಕಾ? ಇನ್ನೊಂದ್ ಸ್ವಲ್ಪ ತಿನ್ಕೊಂಡು ಹೋಗು. ಇಲ್ಲ, ನಂಗೆ ಲೇಟ್ ಆಗ್ತಾ ಇದೆ, ಹೊರಡ್ತೀನಿ. ಅದೇನು ಕೆಲಸನ ಏನು? ಊಟ ತಿಂಡಿನ ಅರ್ಧಂಬರ್ಧಾಗ ಬಿಟ್ಬಿಟ್ಟು ಹೋದ್ರೆ ಇದನ್ನ ಕೆಲಸ ಅಂತಾರೇನಮ್ಮ? ಅದೇ ನನ್ನ ಕೆಲಸ ನೋಡು. ಕೂತ್ಕೊಡನೆ ಹೊಟ್ಟೆ ತುಂಬಾ ತಿನ್ಕೊಂಡು ಕೈ ತುಂಬಾ ದುಡ್ಡು ಸಂಪಾದನೆ ಮಾಡ್ಬೋದು. ಅದೇಗ್ ಮಾವ, ಎಷ್ಟು ಸಂಬಳ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ಅಂತಿದ್ರಿ, ಈಗ ನೋಡಿದ್ರೆ ಕೈ ತುಂಬಾ ದುಡ್ಡು ಅಂತಿದ್ದೀರಾ? ಅವನದು ಎಷ್ಟೇ ಸಂಬಳ ಕೊಡ್ಲೆ, ಕೈ ತುಂಬಾ ದುಡ್ಡು ಇಟ್ಕೋಬೋದಲ್ವಾ, ಅದಕ್ಕೆ ಹಂಗೆ ಹೇಳ್ದೆ. ಏನೋ ಗೊತ್ತಿಲ್ಲ ಮಾವ, ಇತ್ತೀಚೆಗಂತೂ ನಿಮ್ ನಡವಳಿಕೆ ತುಂಬಾ ಬದಲಾಗಿದೆ. ನೀವು ಮಾತಾಡೋ ಮಾತಿಗೂ ನಡ್ಕೊಳ್ಳೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೋಡ್ ಸೊಸೆ ಮುದ್ದು, ನೀನು ಪದೇ ಪದೇ ನನಗೆ ಅವಮಾನ ಮಾಡ್ತಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಷ್ಟೇ. ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ, ಯಾರೇನಾದ್ರು ಅನ್ನಿಸ್ಕೊಂಡು ಸುಮ್ಮನೆ ತಿನ್ಕೊಂಡು ಹೋಗ್ತೀನಿ ಅಷ್ಟೇ. ಈಗ ನನಗೆ ಅವಮಾನ ಮಾಡ್ತಾ ಇದೀಯಾ, ಆದ್ರೆ ಮುಂದೊಂದ್ ದಿನ ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದು ನಿಮ್ಗೆಲ್ಲ ತೋರಿಸ್ತೀನಲ್ಲ, ಆಗ ಗೊತ್ತಾಗತ್ತೆ ನಾನು ಯಾರು. ಹೇಗಾದರೂ ಮಾಡಿ ತುಳಸಿ ಅವ್ರಿಗೆ ಏನಿಷ್ಟ ಅಂತ ತಿಳ್ಕೋಬೇಕು. ಆದರೆ ಸಮರ್ಥನ ಹೇಗೆ ಕೇಳೋದು? ನೇರವಾಗಿ ಕೇಳಿದ್ರೆ ತುಂಬ ಮೆರಿತಾನೆ, ಬೇರೆ ರೀತಿನೇ ಕೇಳಬೇಕು. ಸಮರ್ಥ್, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ, ನಿನಗೇನಿಷ್ಟ? ನನಗ ಇದೇನು ಇದಕ್ಕಿದ್ದಾಗ ಹೀಗೆ ಕೇಳ್ತಾ ಇದ್ದೀರಾ? ನನ್ನ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ನೀವೇನು ಮಾಡ್ತೀರಾ? ಅದು ಒಂದು ಪ್ರಾಜೆಕ್ಟ್ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದೆ. ಈ ಹೆಂಗಸರಿಗೆ, ಮಕ್ಕಳಿಗೆ, ಗಂಡಸರಿಗೆ ಏನೇಳೆಲ್ಲ ಇಷ್ಟ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಓಹೋ, ಹೌದಾ? ಕೇಳಿ, ಏನೇನು ಕೇಳ್ತಾರ ಕೇಳಿ, ನಾನು ಹೇಳ್ತೇನೆ. ಅದೇ, ನಿನಗೇನು ಇಷ್ಟ ಅನ್ನೋದನ್ನ ಹೇಳು. ನನಗೆ ನಮ್ಮಮ್ಮ ಅಂದ್ರೆ ಇಷ್ಟ. ಹಾಂ, ನನಗೂ ಅಷ್ಟೇ.
ಏನಂದ್ರೆ? ಅದು ಅಮ್ಮ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ಅಮ್ಮ ಅಂದರೆ ಎಲ್ರಿಗೂ ಇಷ್ಟನೇ ತಾನೇ. ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳು. ಫಾರ್ ಎಕ್ಸಾಂಪಲ್ ಡ್ಯಾಡ್ಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ಅವ್ರ ಸ್ಕೂಟರ್ ಕಂಡ್ರೆ ತುಂಬ ಇಷ್ಟ. ಹಾಗೇನೆ ತುಳಸಿ ಅವ್ರಿಗೆ ಏನಿಷ್ಟ? ಅಮ್ಮಂಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಮಕ್ಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಎಷ್ಟೇ ಕಷ್ಟಗಳು ಬಂದರೂ ಸಹಿಸ್ಕೋತಾರೆ. ಮಕ್ಕಳನ್ನ ಪ್ರೀತಿಯಿಂದ ಸಂತೋಷವಾಗಿ ನೋಡ್ಕೋಬೇಕು ಅನ್ನೋದೇ ಅವ್ರ ಇಷ್ಟ. ಅದೆಲ್ಲ ನನಗೂ ಗೊತ್ತು. ಅದನ್ನ ಬಿಟ್ಟು ಅವ್ರ ಇಷ್ಟಗಳು ಬೇರೆ ಇರುತ್ತಲ್ಲ, ತಂದು ಕೊಡುವಂಥದ್ದು ಅಂಥದ್ದೇನಾದ್ರೂ ಇದ್ರೆ ಹೇಳು. ಆಯಿತು, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ಅವ್ರಿಗೆ ಹಸಿರು ಗಜಿನ ಬಳೆಗಳಂದರೆ ತುಂಬ ಇಷ್ಟ. ಅದು ಈಗಿಂದಲ್ಲ, ಆ ಕಾಲದಿಂದನೂ ಅವ್ರಿಗೆ ಹಸಿರು ಗಜಿನ ಬಳೆಗಳಂದರೆ ತುಂಬ ಪ್ರೀತಿ. ಆ ಬಳೆಗಳನ್ನ ಏನಾದ್ರು ನೋಡ್ಬಿಟ್ರೆ ಹಾಡಿ ಕುಣಿದಾಡ್ಬಿಡ್ತಾರೆ. ಅವರು ಸ್ಕೂಲ್ಗೆ ಹೋಗುವಾಗ ಹಸಿರು ಗಾಜಿನ ಬಳೆಗಳ ಬಗ್ಗೆ ಹಾಡೇ ಆಡಿದ್ರಂತೆ, ಅಷ್ಟು ಇಷ್ಟಪಡ್ತಾರೆ. ಓ ಹೌದಾ? ಇನ್ನು ನನಗೆ ಶೂಗಳು ಬೆಲ್ಟ್ಗಳಂದ್ರೆ ಇಷ್ಟ ಆಗುತ್ತೆ. ಆಮೇಲೆ ಈ ಲೆದರ್ ಜಾಕೆಟ್ಗಳು ಅದು ಇಷ್ಟ ಆಗುತ್ತೆ. ಸಿಡಿಗೆ ಕಾಲ್ಗೆ ಜೇನದು ಇಷ್ಟ ಆಗುತ್ತೆ. ಸಂಜಿಂಗೆ ನೆಕ್ಲೆಸ್ ಅಂದರೆ ಇಷ್ಟ. ಹಾಗೆ ತಾತಂಗೆ ಸಾಕು ಇನ್ನು ಉಳಿದಿದ್ದೆಲ್ಲ ಆಮೇಲೆ ಹೇಳು, ಇಲ್ಲಾಂದ್ರೆ ನನಗೆ ಮರ್ತೋಗ್ಬಿಡುತ್ತೆ. ನನ್ನ ಪ್ರಾಜೆಕ್ಟಿಗೆ ಇಷ್ಟು ಸಾಕು. ನೀನು ಮೊದಲು ಗಾಡಿ ತೆಗಿ. ಅಂತೂ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ತು. ಹಸಿರು ಗಾಜಿನ ಬಳೆಗಳು